ಕಿರಿಕ್ ಆಗೋಯ್ತು. ಅಂದ್ರೆ ನನಗಲ್ಲ, ತಿಂಗಳ EMI 71,000 ಅಂತೆ. ಬೋಲೋ ಹಾಯ್ once again how is the josh. ಈ ಓಪನ್ ಜಿಪ್ ಅಲ್ಲಿ ಕರ್ಕೊಂಡು ಹೋಗೋದು ಮಂಡಲ್ಪಟ್ಟಿಗೆ. ಮಡಿಕೇರಿಯಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕವ್ರೆ, ಇವರು ಕಲ್ಕಿ ಫ್ರೆಂಡೇ ಅಂತ. ನಮ್ಮ ಅಣ್ಣವರೆಲ್ಲ ಇಲ್ಲಿ ನಿಂತವ್ರೆ, ಫುಲ್ ಜಾಲಿ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಇಲ್ಲಿದ್ದೀರಿ. ಇನ್ಯಾವನು ಮಾತಾಡಂಗಿಲ್ಲ. ನಮ್ಮ ಹತ್ರ 5 ಕಪ್ ಐತೆ, 4 ಕಪ್ ಐತೆ, 3 ಕಪ್ ಐತೆ ಅಂತ. ಟಾಟಾ ಬೈ ಬೈ ಹೇಳ ಸೋಯ ಅಣ್ಣ, ಬೈ ಬೈ. ಯಾರ್ಯಾರು ನಮ್ಮ RCBನ ಯಾವ ರೇಂಜಿಗೆ ಟ್ರೋಲ್ ಮಾಡಿದ್ರು. 80 ರೂಪಾಯಿನ ಕೊಟ್ಟವ್, ನೀನು 20 ರೂಪಾಯಿ ಕೊಡೋದು ದೊಡ್ಡ ವಿಷಯ ಅವನಿಗೆ, ಅದನ್ನ ಅರ್ಥ ಮಾಡ್ಕೊಳ್ರಿ. ಎಲ್ಲ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ. ನಾನು ನಿಮ್ಮ ವಿಶ್ವಾಸ. ಇವತ್ತು ಬಂದ್ಬಿಟ್ಟು ಡೇ 3. ಇನ್ನು ಕುಶಾಲನಗರದಲ್ಲೇ ಇದ್ದೀರಿ. ರಾತ್ರಿ ಕರ್ಕೊಂಬಂದು ಇದೇ ಹೋಟ್ಲಲ್ಲೇ ಡ್ರಾಪ್ ಮಾಡಿದ್ದು, ಸುಲೋಕ ಟವರ್ಸ್ ಅಂದ್ಬಿಟ್ಟು. ನಾವು 2 ಸಿಕ್ಕೂ ಇಲ್ಲೇ ಸ್ಟೇ ಬುಕ್ಕಿಂಗ್ ಮಾಡ್ಕೊಂಡಿರೋದು. ಕಸ್ಟಮರ್ ಇವಾಗ ಇನ್ನೂ ಫೋನ್ ಹಾಕಿಲ್ಲ. ನಾನು ನಿನ್ನೆ ನೈಟ್ ಹೇಳ್ದಂಗೆ ನಿಮಗೆ ಲಾಸ್ಟ್ ವಿಡಿಯೋಲ್ಲಿ ಒಂದು 7 ಗಂಟೆ 7:30 ಹೊಡೋಣ ಅಂತಂದರು. ಬಟ್ ಇನ್ನೂ ಪತ್ತೆ ಇಲ್ಲ. ಆಲ್ರೆಡಿ ಇವಾಗ 7:30 ಆ ಟೈಮು. ಎಷ್ಟೊತ್ತು ಫೋನ್ ಹಾಕ್ತಾರೆ ನೋಡೋಣ. ಇಲ್ಲೇ ಪಕ್ಕದಲ್ಲೇ ಒಂದು ಟೀ ಅಂಗಡಿ ಒಂದು ಐತೆ, ಹೋಗ್ಬಿಟ್ಟು ಟೀ ಕುಡ್ಕೊಂಬರೋಣ. ಇನ್ನು ನಾವು ಬಲರಾಮನ್ ಏನೋ ಕ್ಲೀನ್ ಮಾಡಲಿಲ್ಲ. ಯಾಕಪ್ಪ ಅಂದರೆ ನಾನು ಇವಾಗ ಫ್ರೆಶ್ ಅಪ್ ಆಗಿ ನಿಂತ್ಕೊಂಡಿದ್ದೀನಿ. ಹೋಗಿ ಟೀ ಕುಡಿದಾದ್ಮೇಲೆ ಒಂದು ಒಳ್ಳೆ ಮೂಡ್ ಬರುತ್ತೆ ಅಂದ್ಕೊಂಡ್ರೆ ಗಾಡಿ ಕ್ಲೀನ್ ಮಾಡೋಕ್ಕೆ. ಅದಕ್ಕೆ ನಿನ್ನೆ ಲೈಟಾಗಿ ಮಳೆ ಬಿತ್ತು, ಆ ಕಾರಣದಿಂದ ಸ್ವಲ್ಪ ಅಲ್ಲೋಡ್ರಿ ಈ ಥರ ಎಲ್ಲ ಕುತ್ಕೊಂಡ್ಬಿಟ್ಟೈತೆ. ಕ್ಲೀನಾಗಿ ಅಲ್ಲೊಂದು ಬಗೆಡಿ ಎತ್ಕೊಂಡು ಕ್ಲೀನಾಗಿ ತೊಳ್ಕೊಂಬಿಡೋಣ. ಬನ್ನಿ ಫಸ್ಟಿಗೆ ಟೀ ಕುಡ್ಕೊಂಬಂದ್ಬಿಡೋಣ. ಸ್ನೇಹಿತರೆ, ರೂಮಿಂದ ಇವಾಗ ಹೊಡ್ತಾ ಇದ್ದೀರಿ ನಾವು ನಮ್ಮ ಮಡಿಕೇರಿ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಇವಾಗ ಸರ್, ಲೆಟ್ಸ್ ಎಕ್ಸ್ಪ್ಲೋರ್ ಮಡಿಕೇರಿ. Sure. Today will be a big day, huh? Yeah, today is a big day. Let's explore Madikeri. How is the Josh? Hi. How is the Josh? Hi. Bolo hi. Once again, how is the Josh? Hi. ಬನ್ನಿ ಹೊಡೋಣ. ಸ್ನೇಹಿತರೆ, ನಿನ್ನೆ ಯಾವ ಹೋಟ್ಲಿಗೆ ಕರ್ಕೊಂಬಂದಿದ್ನೋ ಅದೇ ಹೋಟ್ಲಿಗೆ ಕರ್ಕೊಂಬಂದು ನಾಷ್ಟಕ್ಕೆ ಸೈಡ್ ಹಾಕಿದ್ದೀನಿ. ಇಲ್ಲ, ರಾಘವೇಂದ್ರ ವೈಭವ್ ಅಂತ ಇದೇ ಹೋಟ್ಲಿಗೆ ಕರ್ಕೊಂಬಂದಿದ್ದು. ನಾವು ನಾಷ್ಟ ಮಾಡ್ಕೊಂಬಂದು ಒಂದು ಪ್ಲೇಟ್ ಇಡ್ಲಿ ತಿಂದು. ಬಟ್ ತಿಂದ ಮೇಲೆ ಅನಿಸ್ತಾ ಇತ್ತು ಆಯಿಲ್ ಐಟಮ್ ತಿನ್ಬಾರ್ದಾಗಿತ್ತು ಅಂತ. ಏನು ಮಾಡೋಕ್ಕಾಗಲ್ಲ, ತಿಂದಿದ್ದಾಗೋಯ್ತು. ಇವಾಗ ಕಸ್ಟಮರ್ ನಾಷ್ಟ ಮಾಡ್ತಾರೆ, ನಾಷ್ಟ ಮಾಡ್ಕೊಂಬರಲಿ. ಬಂದಮೇಲೆ ಸೀದಾ ಫಸ್ಟ್ ಪಾಯಿಂಟ್ ನಮ್ಮದು ಮಂಡಲ್ಪಟ್ಟಿ ಪೀಕ್ ಇರೋದು. ಅದಾದಮೇಲೆ ನಾವು ನೆಕ್ಸ್ಟ್ ಹೋಗ್ತಾ ಇರೋದು ಅಬ್ಬೆ ಫಾಲ್ಸ್ ಕಡೆಗೆ. ನೋಡೋಣ ಹೆಂಗಿರುತ್ತೆ ಜರ್ನಿ, ಏನು ಕತೆ ಅಂತ ಇವತ್ತು ಡಿಟೇಲಾಗಿ ಹೇಳ್ತೀನಿ. ಬನ್ನಿ, ಫುಲ್ ಮಡಿಕೇರಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀರಿ ಕಸ್ಟಮರ್ ಜೊತೆ. ಹೋಗೋಣ. ಇಲ್ಲ, ರೈಟ್ ಸೈಡಲ್ಲಿ ಸ್ಪೈಸಸ್ ಎಲ್ಲ ಐತೆ. ಬಟ್ ಇವತ್ತು ಇನ್ನೊಂದು ಮಡಿಕೇರಿಯಲ್ಲಿ ಇನ್ನೊಂದು ಸ್ಪೈಸಸ್ ಐತೆ, ಅಲ್ಲಿ ಎಲ್ಲ ಐಟಮು ಸಿಗುತ್ತೆ A to Z. ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಇಲ್ಲೆಲ್ಲೂ ಏನೂ ತೊಗೊಂಡಿಲ್ಲ ಅವರು. ಅಲ್ಲೇ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲೇ ಸ್ವಲ್ಪ ಪರ್ಚೇಸಿಂಗ್ ಎಲ್ಲ ಮಾಡ್ಸೋಣ. ಬರೀ ಹೊಡೋಣ. ಸ್ನೇಹಿತರೆ, CNG ಹಾಕ್ಸೋಣ ಅಂತ ನಿಲ್ಲಿಸಿದ್ದು HP ಪೆಟ್ರೋಲ್ ಬಂಕಲ್ಲಿ. ಇವಾಗ ಇದು ನಮ್ಮದು ಬಂದ್ಬಿಟ್ಟು 4th ಫುಲ್ ಟ್ಯಾಂಕು, 4ನೇ ಫುಲ್ ಟ್ಯಾಂಕ್ ಆಗಿರುತ್ತೆ. ನಮ್ಮ ಪುಟ ಒಂದು ಐತೆ. ಸೇ ಹಾಯ್. ನಾಷ್ಟ ಎಲ್ಲ ಆಯಿತು ಎಲ್ಲಾರ್ದು. ಇವಾಗ CNG ಫಿಲ್ ಮಾಡಿಸ್ಕೊಂಬಿಟ್ರೆ ಇನ್ನು ನಾವು ಮಡಿಕೇರಿ ಇನ್ನೂ 3 ಪಾಯಿಂಟ್ ಐತೆ. ಬಟ್ ಆದ್ರೂ ಫುಲ್ ಮಾಡಿಸ್ಕೊಂಬಿಟ್ರೆ ನಮ್ಗೆ ಯಾವುದೇ ಥರ ಟೆನ್ಷನ್ ಇರೋಲ್ಲ. ಆರಾಮಾಗಿ ಮಡಿಕೇರಿ ಎಲ್ಲ ಓಡಾಡ್ಕೊಂಡು ವಾಪಸ್ ಬರ್ಬೋದು. ಬಿಡ, ಕ್ಲೋಸ್ ದ ಡೋರ್. ಎಲ್ಬಿಟ್ಟು CNG. ಬನ್ನಿ CNG ಹಾಕ್ಸ್ಕೊಂಬಿಡೋಣ. ಹೆಂಗೋ ನಾನು ಅದೃಷ್ಟಕ್ಕೆ ಪ್ರೆಷರ್ 200 ಇತ್ತು, ಫುಲ್ ಟ್ಯಾಂಕ್ ಮಾಡಿಸ್ಬಿಟ್ಟಿದ್ದೀನಿ. ಇನ್ನು ಮಡಿಕೇರಿ ಎಲ್ಲ ಓಡಾಡೋದು ನಮ್ಗೆ ಯಾವುದೇ ಥರ ಟೆನ್ಷನ್ ಇರೋಲ್ಲ. ಬನ್ನಿ ಹೋಗಿ ಮಡಿಕೇರಿ ಓಡಾಡ್ಕೊಂಬರೋಣ. ಕಸ್ಟಮರ್ ಕರ್ಕೊಂಬಂದು ಇವಾಗ ಅಬ್ಬೆ ಫಾಲ್ಸ್ ಹತ್ರ ಬಿಟ್ಟಿದ್ದೆವು. ಇಲ್ಲಿ ನೋಡ್ಬೋದು ನಮ್ಮ ಬರೇ ಎಲ್ಲೋ ಬೋರ್ಡ್ಗಳು ಈ ಪಾರ್ಕಿಂಗಲ್ಲಿ. ಕೆಳಗಡೆ ಪಾರ್ಕಿಂಗಲ್ಲಿ ಇನ್ನೊಂದು ಐತಲ್ಲ, ಇಲ್ಲಿ ಕೆಳಗಡೆ ಪಾರ್ಕಿಂಗ್ ಇನ್ನೊಂದು ಐತೆ ಆ ಕಡೆ. ಅಲ್ಲಿ ಬರೋ ವೈಟ್ ಬೋರ್ಡ್ಗಳು. ಆಮೇಲೆ ಎಲ್ಲೋ ಬೋರ್ಡ್ ಇಲ್ಲ ಫುಲ್ ಆಯ್ತು ಅಂದರೆ ಅಲ್ಲಿ ಹೋಗ್ತಾರೆ. ಏನಕ್ಕಪ್ಪ ಅಂತಂದರೆ ಇಲ್ಲಿ ಎಲ್ಲೋ ಬೋರ್ಡ್ಗಳು ಡ್ರೈವರ್ಗಳು ಆಲ್ಮೋಸ್ಟ್ ಅಲ್ಲಿ ಗಾಡಿಯಲ್ಲೇ ಕೂತಿರ್ತಾರೆ. ಇಲ್ಲಿ ವೈಟ್ ಬೋರ್ಡ್ ಹಾಕ್ಬಿಟ್ರೆ ಮತ್ತೆ ತೆಗೆಯಕ್ಕೆ ಹಿಂಸೆ ಆಗ್ಬಿಡುತ್ತೆ. ಆ ಕಾರಣದಿಂದ ಕಸ್ಟಮರ್ ಒಳಗಡೆ ಬಿಟ್ಟಿದ್ದೀನಿ. ಒಳಗಡೆ ಹೋಗೋರೆ ಫಾಲ್ಸ್ ಹತ್ರ ಹೋಗಿ ನೋಡ್ಕೊಂಬರಲಿ. ನಾನೇ ಒಳಗಡೆ ಕರೆದ್ರು ಬನ್ನಿ ಸರ್ ಅಂತ. ಬಟ್ ನನಗೆ ಹೋಗೋಕೆ ಇಂಟ್ರೆಸ್ಟ್ ಇರಲಿಲ್ಲ, ಆ ಕಾರಣಕ್ಕೆ ನಾನು ಹೋಗಲಿಲ್ಲ. ಬಟ್ ಇಲ್ಲೇ ನಮ್ಮ ಎಲ್ಲ ಡ್ರೈವರ್ಗಳು ಸಿಕ್ಕೋರೆ, ಟೈಮ್ ಪಾಸ್ ಮಾಡ್ಕೊಂಡಿರೋಣ. ಆಮೇಲೆ ಇನ್ನೊಂದು ಏನಪ್ಪ ವಿಷಯ ಅಂತಂದರೆ, ನಮ್ಮ ಸ್ವಾಮಿ ಕೂಡ ಮಡಿಕೇರಿಗೆ ಬಂದವನೇ. ನನ್ನ ಮಗ ಹೇಳಲೇ ಇಲ್ಲ ನನಗೆ. ಇವತ್ತು ಫೋನ್ ಮಾಡಿ ಹೇಳ್ತವನೆ. ಅಂದರೆ ನನ್ನ ಲೊಕೇಶನ್ ಅವನ ಹತ್ರ ಐತೆ, ಅವ್ನ ಲೊಕೇಶನ್ ಹತ್ರ ಇಲ್ಲ. ನನ್ನ ಲೊಕೇಶನ್ ಆಫ್ ಮಾಡಿಬಿಟ್ಟವನೆ. ಅವ್ನ ಲೊಕೇಶನ್ ನಂದು ನೋಡ್ಬಿಟ್ಟು ಮಚ್ಚ ಇಲ್ಲೇ 1.5 ಕಿಲೋಮೀಟ್ರ್ ದೂರದಲ್ಲಿ ಇದೆಯೋ ಅಂತ ಅವನೇ. ನಾನು ಆಮೇಲೆ ಲೊಕೇಶನ್ ಕಳಿಸ್ಕೊಂಡ್ರೆ ಅಣ್ಣ ಇಲ್ಲೇ ಅವನೇ. ಸಾಯಂಕಾಲ ಅಷ್ಟೊತ್ತಿಗೆ ಅವ್ನ ಜೊತೆ ಸಿಗೋಣ ಪಕ್ಕ ಮಡಿಕೇರಿಯಲ್ಲಿ. ಒಂದು ಸೋಮವಾರ ಚೆಕ್ಔಟು, ನಂದು ಸೋಮವಾರ ಚೆಕ್ಔಟು. ಇಬ್ಬರು ಜೊತೆಲಿ ಹೋಗಿ ಟ್ರೈ ಮಾಡೋಣಂತ. ಬನ್ನಿ ಕಸ್ಟಮರ್ ಬರಲಿ, ಅಲ್ಲಿವರೆಗೂ ಕರಲ್ಲೇ ಕೂತ್ಕೊಂಡು ಟೈಮ್ ಪಾಸ್ ಮಾಡೋಣಂತೆ. ಫಾಲ್ಸ್ ಪಾರ್ಕಿಂಗಲ್ಲಿ ಅರ್ಬೇನಿಯಾ ಗಾಡಿ ಬಂದೈತೆ. ಇದ್ರ ನಮ್ಮ ಡ್ರೈವರ್ ಫುಲ್ಲು ಕ್ಯೂರಿಯಾಸಿಟಿಯಿಂದ ನೋಡ್ತಾವ್ರೆ ಹೆಂಗೈತೆ ಗಾಡಿ ಅಂತ. ಯಾಕಂದರೆ ನನಗೆ ಕ್ರೇಜಿ ಗುರು. 37 ಲಕ್ಷ ಏನೋ ಇದು, 35-37 ಲಕ್ಷ ಅನ್ನೋ ಗಾಡಿ. ನೋಡ್ರಿ ಹೆಂಗೈತೆ. ಒಂದ್ಸರಿ ಒಳಗಡೆ ಎಲ್ಲ ನೋಡ್ಕೊಂಬರೋಣ ಬನ್ನಿ. ಇದು ಡ್ರೈವರ್ ಕ್ಯಾಬಿನು ನೋಡ್ರಿ ಹೆಂಗೈತೆ. ಇದು ಡ್ರೈವರ್ ಸೀಟು. ಕ್ಯಾರಿ ಒನ್ बनाते हैं. ಕ್ಯಾರಿ ಒನ್. ಕ್ಯಾರಿ ಒನ್. ಇಲ್ಲಿ ನೋಡ್ರಿ ಡ್ರೈವರ್ ಸೀಟು. ಇದಕ್ಕೂ
5 ಗೇರು, ಬಟ್ ಇದು ಉಲ್ಟಾ. ಇದರಲ್ಲಿ ಇನ್ನೊಂದು ಸಿಸ್ಟಮ್ ಇದೆ, ಡ್ರೈವರ್ ಮಲ್ಕೊಂಡ್ರೆ ನೋಡ್ರಿ ಹಿಂದೆಗಡೆ ಎಷ್ಟೈತೆ ಲಗೇಜ್ ಇಡೋಕೆ ಜಾಗ. ಇಲ್ಲಿ ಆರಾಮಾಗಿ ಮಲ್ಕೊಂಬೋದು ಅನ್ಕೊಳ್ರಿ. ಅಷ್ಟು ಇಲ್ಲಿ ಆಕ್ಚುಲಿ ಸೀಟ್ಸ್ ಬರುತ್ತೆ ಬೇರೆದ್ರಲ್ಲಿ, ಇದ್ರೊಳನು ಒಂದು 3-4 ತರ ಐತೆ ಅನ್ಕೊಳ್ರಿ ಗಾಡಿಗಳು. ಅಂದ್ರೆ ಇದು 12 ಸೀಟ್ರು, ನೆಕ್ಸ್ಟ್ 17 ಸೀಟರ್ ಐತೆ, ಇನ್ನು ಬೇಜಾನ್ ಸೀಟರ್ಗಳು ಐತೆ ಬ್ರೋ. ಇಲ್ಲಿ ನೋಡ್ರಿ ಲಗೇಜ್ ಇಡೋಕೆ ಎಷ್ಟು ಜಾಗ ಐತೆ. ಕ್ಯಾರಿಯರ್ ಕಟ್ಟೋ ಅವಶ್ಯಕತೆ ಇಲ್ಲ, ಅಷ್ಟು ಲಗೇಜ್ ಐತಿಲ್ಲ. ಇಲ್ಲಿ ಮೇಲೂ ಅಷ್ಟೇ, ಇಲ್ಲೂ ಇಡ್ಬೋದು ಲೈಟಿಂಗ್ಗಳು LED. ಬಟ್ ಈ ಗಾಡಿಗೆ ತಂದಾಗ ಶೋರೂಮಲ್ಲಿ ಹೆಂಗೆ ಐತೋ ಸೇಮ್ ಹಂಗೆ ಐತೆ, ಏನು ಚೇಂಜ್ ಮಾಡಿಲ್ಲ ಗಾಡಿಗೆ. ಸೀಟ್ ಕವರ್ ಚೇಂಜ್ ಸರ, ಅದು ಕೂಡ ಚೇಂಜ್ ಮಾಡಿಸಿಲ್ಲ ಅಂತೆ. ಸ್ಕ್ರೀನ್ ಒಂದು ಹಾಕ್ಸವ್ರು ಅಷ್ಟೇ, ಅದು ಬಿಟ್ಟು ಇನ್ನೇನು ಮಾಡಿಸಿಲ್ಲ ಗಾಡಿಗೆ. ತೆಲಂಗಾಣಲ್ಲಿ 37 ರೂಪಾಯಿ ಕಿಲೋಮೀಟರ್ ಓಡಿಸ್ತವ್ರೆ. ನಮ್ಮ ಬೆಂಗಳೂರಲ್ಲಿ ಇದನ್ನ 55 ರೂಪಾಯಿ ಓಡಿಸ್ತಾರೆ. 50 ರೂಪಾಯಿ ತಾನಣ್ಣ, 48-50 ರೂಪಾಯಿ ಓಡಿಸ್ತವ್ರೆ ನಮ್ಮ ಬೆಂಗಳೂರಲ್ಲಿ. ಸೀಸನ್ ಇದ್ರೆ 50 ರೂಪಾಯಿ ಲೆಕ್ಕಾಚಾರ ಅದು. ಸೀಸನ್లో ಕೂಡ నా ఎన్ని రోజులు నా ట్రిప్ ఇదే 4 days తెలంగాణ ఇంకా వస్తా ఉండేది. నుంచి వస్తున్నారా? హైదరాబాద్ ನೋಡಪ್ಪ. ಬಟ್ ಗಾಡಿ ಮಾತ್ರ ಸಖತ್ತಾಗೈತೆ. ನಮ್ಮ ಅಣ್ಣವ್ರಿಗೆ ಒಂದು ಥ್ಯಾಂಕ್ಸು ಪಾಪ, ಗಾಡಿಯು ನೋಡಕ್ ಬಿಟ್ರು ಒಳಗಡೆಗೆ. ಗಾಡಿಗೆ ತಿಂಗಳ EMI 71,000 ಅಂತೆ. ಅಯ್ಯೋ ಸ್ವಾಮಿ, ನಾವು ಆರಾಮಾಗಿ 2 ಗಾಡಿ ಇಲ್ಲ 3 ಗಾಡಿಗೆ ಆರಾಮಾಗಿ EMI ಕಟ್ಕೊಬೋದು ಈ ಗಾಡಿ ರೇಟಲ್ಲಿ. ನೆಕ್ಸ್ಟ್ ಲೆವೆಲ್ ಅನ್ಕೊಡ್ರಿ. ಸೇಮ್ ಇನೋವಾ ಐಕ್ರಾಸ್ ಐತೆ ಗೊತ್ತಾ, ಆಲ್ಮೋಸ್ಟ್ ಅಲ್ಲಿ ಅದ್ರದ್ದು ಪ್ರೈಸೇ ಅದು ಬಂದ್ಬಿಟ್ಟು 33 ಆಗುತ್ತೆ. ಇದು 37 ಲಕ್ಷ ಅಂತೆ. ಇದಕ್ಕಿನ್ನೂ ಆಲ್ಟ್ರೇಷನ್ ಮಾಡಿಸಿದ್ರೆ ಇನ್ನೂ ಒಂದು 5-6 ಲಕ್ಷ ಎಕ್ಸ್ಟ್ರಾ ಬೀಳುತ್ತೆ. ಇನ್ನೂ ಆಲ್ಟ್ರೇಷನ್ ಏನೂ ಮಾಡಿಸಿಲ್ಲ. ಬಟ್ ತುಂಬ ಗಾಡಿಗಳು ನಾನು ನೋಡಿದ್ದೀನಿ, ಸಿಕ್ಕಾಪಟ್ಟು ಆಲ್ಟ್ರೇಷನ್ ಮಾಡಿಸೋರೆ, ಸಖತ್ತಾಗೈತೆ. ಕ್ರೇಜಿ ಅನ್ಕೊಳ್ರಿ. ಹಿಂದೆಗಡೆ ಲಗೇಜ್ ಹತ್ತಕ್ಕೇನು ಇದಿಟ್ಟವ್ರೆ ಸ್ಟೆಪ್ಸು ಸ್ಟೀಲ್ದು, ಸಖತ್ತಾಗೈತೆ ಅನ್ಕೊಳ್ರಿ ಗಾಡಿ. ಬಟ್ ಇದನ್ನು ಓಡಿಸ್ಬೇಕು ಯಾವಾಗ ಒಂದ್ಸರಿ ಆಪರ್ಚುನಿಟಿ ಸಿಕ್ಕಿದ್ರೆ, ನೋಡೋಣ ಯಾವಾಗ ಸಿಗುತ್ತೋ. ಬಟ್ ಸಖತ್ತಾಗೈತೆ, ಒಳ್ಳೆ ಎಕ್ಸ್ಪೀರಿಯನ್ಸು, ಕ್ರೇಜಿ ಗಾಡಿ ಅನ್ಕೊಳ್ರಿ. ಇಲ್ಲೊಬ್ರು ನಮ್ಮ ಮಡಿಕೇರಿ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಸಿಕ್ಕವ್ರೆ. ಇವರು ಕಲ್ಕಿ ಫ್ರೆಂಡೇ ಅಂತ. ನಿನ್ನೆ ಇವರು ನನ್ನ ಬಗ್ಗೆ ಮಾತಾಡ್ಕೊಂಡವ್ರೆ, ಇಬ್ರು ಸಿಕ್ಕಿ. ಬಟ್ ಅವ್ರಿಗೆ ಗೊತ್ತಾಗಲಿಲ್ಲ ಸಡನ್ನಾಗಿ. ಇವಾಗ ಅವರು ಅಬ್ಬೆ ಫಾಲ್ಸಿಗೆ ಬಂದಿದ್ರು, ನಾನು ಅಬ್ಬೆ ಫಾಲ್ಸಿಗೆ ಬಂದಿದ್ದೆ. ಬಟ್ ಈ ಗಾಡಿ ನೋಡ್ಕೊಂಡು ನಾವೆಲ್ಲ ಟೈಮ್ ಪಾಸ್ ಮಾಡ್ತಾ ಇದ್ದೀರಿ. ಅದೇ ಟೈಮ್ಗೆ ನಮ್ಮ ಬ್ರೋ ಒಬ್ರು ಸಿಕ್ಕಿ ಈಗ ಮಾತಾಡ್ತಾ ಇದ್ದೀರಿ. ಅಬ್ಬೆ ಫಾಲ್ಸ್ ಎಲ್ಲ ಮುಗಿಸ್ಕೊಂಡು ಹೋಗೋಣ. ಅವರು ಇವತ್ತು 1 ಡೇ ಪ್ಯಾಕೇಜ್ ಬಂದಿರೋದು, ನಾವು ನಾಳೆ ಚೆಕ್ಔಟ್ ಇರೋದು. ಇವತ್ತು ಫುಲ್ ಮಡಿಕೇರಿ ಕವರ್ ಮಾಡಬೇಕು ಅಂತ ನನ್ನ ಪ್ಲ್ಯಾನು. ನೋಡೋಣ, ಕವರ್ ಮಾಡೋಣಂತೆ ಆದಷ್ಟು. ಬ್ರೋ ಜೊತೆ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡೋಣ. ಸ್ನೇಹಿತರೆ, ಫೈನಲಿ ಕಸ್ಟಮರ್ ಕರ್ಕೊಂಬಂದು ಮಂಡಲ್ಪಟ್ಟಿ ಪೀಕ್ ಪಾರ್ಕಿಂಗಲ್ಲಿ ಬಿಟ್ಟಿದ್ದೀನಿ. ಕಸ್ಟಮರೆಲ್ಲ ಒಳಗಡೆ ಹೋಗಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಫುಲ್ ಪಾರ್ಕಿಂಗ್ ಅಂದ್ಕೊಳ್ರೆ. ನಮ್ಮ ಎಲ್ಲೋ ಬೋರ್ಡ್ ಗಾಡಿಗಳೆಲ್ಲ ನಿಲ್ಲಿಸಿರ್ತಾರೆ. ಎಲ್ಲೋ ಬೋರ್ಡ್ ವೈಟ್ ಬೋರ್ಡ್ ಎಲ್ಲರದ್ದು ಪಾರ್ಕಿಂಗ್ ಇಲ್ಲ. ಈ ಓಪನ್ ಜಿಪ್ಪಲ್ಲಿ ಕರ್ಕೊಂಡು ಹೋಗೋದು ಮಂಡಲ್ಪಟ್ಟಿಗೆ. ಕಸ್ಟಮರ್ ಮತ್ತೆ ವಾಪಸ್ ಬರೋಕ್ಕೆ ಮಿನಿಮಮ್ 2 ಅವರ್ ಬೇಕೇ ಬೇಕು. ಯಾಕಂದರೆ ಹೋಗೋಕ್ಕೆ 45 ಮಿನಿಟ್ಸು, ಆ ಕಡೆಯಿಂದ ಬರೋಕ್ಕೆ ಒಂದು 45 ನಿಮಿಷ. ಅದಾದಮೇಲೆ ಅಲ್ಲೊಂದು ನೋಡೋಕೆ ಒಂದು 1/2-3/4 ಗಂಟೆ. ಟೋಟಲಾಗಿ 2 ಅವರ್ ಬೇಕೇ ಬೇಕು ಅಟ್ ಎನಿ ಕಾಸ್ಟು. ನಮ್ಮ ಕಸ್ಟಮರು ಫುಲ್ ಜಿಪ್ಪಲ್ಲಿ ಹೋಗಲಿಲ್ಲ ಅಂದರೆ ಶೇರಿಂಗಲ್ಲಿ ಹೋಗಿರೋದು. ಅವರು ಮತ್ತು ಇನ್ನೊಬ್ರು ಯಾರೋ ಶೇರಿಂಗಲ್ಲಿ ಹೋಗಿರೋದು. ಯಾಕಂದರೆ ನಮ್ಮ ಕಸ್ಟಮರ್ ಬೇರೆ ಇಬ್ಬರೇ ಇದ್ದಿದ್ದು, ಆ ಕಾರಣದಿಂದ ಶೇರಿಂಗಲ್ಲಿ ಹೋಗಿದ್ದಾರೆ. ಬರೋಕ್ಕೆ ಮಿನಿಮಮ್ 2 ಅವರ್ ಆಗುತ್ತೆ. ಅಲ್ಲಿವರೆಗೂ ಇಲ್ಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇರೋದೆ. ಇಲ್ಲೊಂದು ಅಂಗಡಿ ಐತೆ, ಅದು ಬಿಟ್ಟರೆ ಇದೊಂದು ಅಂಗಡಿ ಅಷ್ಟೇ ಇರೋದು, ಇನ್ನು ಯಾವ ಅಂಗಡಿನೂ ಇಲ್ಲ. ಇಲ್ಲಿ ನೋಡ್ತಾ ಇರ್ಬೋದು. ಏನೇ ಬೇಕು ಅಂದ್ರೂ ಈ ಅಂಗಡಿ ಇಲ್ಲ, ಆ ಅಂಗಡಿಯಲ್ಲ ನಾವು ಏನೋ ತಿನ್ನಬೇಕು. ಅದು ನಮ್ಮದು ಕತೆ. ಸ್ನೇಹಿತರೆ, ಮಂಡಲ್ಪಟ್ಟಿ ಪೀಕೆಲ್ಲ ಮುಗಿಸ್ಕೊಂಡು ಇವಾಗ ಸೀದಾ ನಾವು ಕರ್ಕೊಂಬಂದಿರೋದೆ ಕಸ್ಟಮರ್ನ ಉಡುಪಿ ಗ್ರ್ಯಾಂಡ್ ಪ್ಯೂರ್ ವೆಜ್ಗೆ. ಇದು ನಮ್ಮ ರೆಗ್ಯುಲರ್ ಹೋಟ್ಲ್ ಅಂದ್ಕೊಳ್ರೆ. ಯಾವಾಗ ಕಸ್ಟಮರ್ನ ಇಲ್ಲೇ ಕರ್ಕೊಂಬರೋದು. ಇದು ಹಿಂದೆಗಡೆಗೇ ಮಡಿಕೇರಿ ಫೋರ್ಟ್ ಇರೋದು. ಇಲ್ಲಿ ಕರ್ಕೊಂಬಂದಿದ್ದೀನಿ. ಬಂದ್ಬಿಟ್ಟು ಊಟ ಮಾಡ್ಕೊಂಬಿಡೋಣ ಬನ್ನಿ. ಇಲ್ಲಿ ಊಟ ಮಾತ್ರ ಸಖತ್ತಾಗಿ ಕೊಡ್ತಾನೆ, ಫುಲ್ ಮೀಲ್ಸು. ಅದಕ್ಕೆ ಹೋಗಿ ತಿನ್ಕೊಂಬಿಡೋಣ. ಸ್ನೇಹಿತರೆ, ಕಸ್ಟಮರ್ನ ಈಗ ಕರ್ಕೊಂಬಂದ್ಬಿಟ್ಟು ರಾಜಾ ಸೆಟ್ ವ್ಯೂ ಪಾಯಿಂಟ್ ಹತ್ರ ಬಿಟ್ಟಿದ್ದೀನಿ. ಅಲ್ಲೇನು ನೋಡ್ತಾ ಇರೋ ಅದೇ ಎಂಟ್ರೆನ್ಸು, ಅಲ್ಲಿ ಬಿಟ್ಟಿದ್ದೀನಿ ಹೋಗಿ. ಈಗ ನಾವಿಲ್ಲ ಗಾಡಿಯಲ್ಲೇ ಕೂತ್ಕೊಂಡು ರಶ್ ಮಾಡ್ತಾಯಿದ್ದೀವಿ. ಯಾಕೋ ಬಿಸಿಲು ಅನ್ನಿಸ್ತಾ ಇತ್ತು, ಅದಕ್ಕೆ AC ಹಾಕೊಂಡು ಕೂತಿದ್ದೀರಿ. ಯಪ್ಪ ಆಯ್ತಲ್ಲ, ಸಿಕ್ಕಾಪಟ್ಟೆ ಬಿಸಿಲು. ಯಾಕೋ ಇವತ್ತು ಸಿಕ್ಕಾಪಟ್ಟೆ ಬಿಸಿಲು ಅನಿಸ್ಬಿಡ್ತು. ಅದಕ್ಕೇ ಇಲ್ಲೇ ಯಾವುದೋ ನೆರಳು ಸಿಕ್ತು, ಪಾರ್ಕಿಂಗ್ ಮಾಡಿ ನಿಲ್ಸಿದ್ದೀರಿ. ಇಲ್ಲಿ ಮುಂಚೆ ಥರ ಇಲ್ಲ ಗುರು, ಫುಲ್ ಚೇಂಜ್ ಮಾಡಿಬಿಟ್ಟವ್ರೆ. ಮುಂಚೆ ಎಲ್ಲಿ ಬೇಕಾದ್ರೆ ಗಾಡಿ ಪಾರ್ಕ್ ಮಾಡ್ಬೋದಾಯ್ತು, ಆ ಥರ ಏನಿಲ್ಲ. ಫುಲ್ ಲೈನ್ ಡಿಸಿಪ್ಲಿನ್ ಮಾಡಬೇಕು, ಆ ಥರ ಆಗ್ಬಿಟ್ಟಿದೆ. ಈಗ ಇಲ್ಲಿ ಮಾತ್ರ ಗಾಡಿಗಳು ನಿಲ್ಲಿಸ್ಬೇಕು, ಆ ಕಡೆ ಮಾತ್ರ ಗಾಡಿ ನಿಲ್ಲಿಸ್ಬೇಕು. ಇಲ್ಲಿ ಪಾರ್ಕಿಂಗ್ ಇಲ್ಲ, ರೋಡಲ್ಲೇ ಗಾಡಿ ನಿಲ್ಲಿಸ್ಬೇಕು. ಬಟ್ ಅದನ್ನು ಕರೆಕ್ಟಾಗಿ ನಿಲ್ಲಿಸ್ಬಿಟ್ಟು ಹೋಗಿರ್ಬೇಕು, ಇಲ್ಲಾಂದರೆ ಬೇರೆ 2 ಗಾಡಿ ಹೋಗೋಕ್ಕೂ ತೊಂದರೆ ಆಗ್ಬಿಡುತ್ತೆ. ಆ ಕಾರಣಕ್ಕೆ ಕಸ್ಟಮರ್ ಹೋಗೋರೆ. ಸರ್ ನಾನು ಏನು ಜಾಸ್ತಿ ನೋಡೋಕ್ಕೆ ಇಷ್ಟಪಡಲ್ಲ. ಅವರು ಯಾವುದು ಮಂಡಲ್ಪೇಟೆ ಪೀಕು ತುಂಬ ಇಷ್ಟಪಟ್ಟರು. ಬಟ್ ಸ್ವಲ್ಪ ಬಿಸಿಲಾಗ್ಬಿಟ್ಟಿತ್ತು ಸರ್, ಇನ್ನೊಂದು ಸ್ವಲ್ಪ ಬೆಳಗಿನ ಜಾವ ಹೋಗಬೇಕಾಗಿತ್ತು ಅಂತಂದರು. ಅದೇ ಎಂಜಾಯ್ ಮಾಡಿದ್ರು. ಬೆಳಗ್ಗೆ ಅಬ್ಬೆ ಫಾಲ್ಸು ಚೆನ್ನಾಗಿತ್ತು ಅಂತಂದರು. ಇವಾಗ ಊಟ ಅಷ್ಟೇ ಸೂಪರಾಗಿತ್ತು ಉಡುಪಿಯಲ್ಲಿ. ಆಮೇಲೆ ಅಲ್ಲೊಂದು ಚಿಕ್ಕ ಕಿರಿಕಾಗೋಯಿತು. ಅಂದರೆ ನನಗಲ್ಲ, ಇನ್ನೊಬ್ಬ ನಮ್ಮ ಬೆಂಗಳೂರಿಂದ ಬಂದಿದ್ರು ಒಬ್ಬರು ಡ್ರೈವರು, ಅವ್ರಿಗೇನು ಮತ್ತು ಹೋಟ್ಲವ್ರಿಗೆ ಅದೇನು ಇಶ್ಯೂ ಅಂತ ನನಗಂತೂ ಗೊತ್ತಾಗಿಲ್ಲ. ಆಮೇಲೆ ಕೇಳಿದಾಗ ಡ್ರೈವರ್, ನಾನು ಹೋಗೋಷ್ಟೊತ್ತಿಗೆ ಆಲ್ಮೋಸ್ಟ್ ಅಲ್ಲಿ ಜಗಳ ಆಡ್ತಾಯಿದ್ರು. ಆಮೇಲೆ ಎಲ್ಲ ಡ್ರೈವರ್ಗಳು ಬಿಡಿಸ್ಬಿಟ್ರಲ್ಲೇ. ಯಾವ ಬಿಡೋಣ, ಸುಮ್ಮನೆ ಕಸ್ಟಮರ್ಗಳೆಲ್ಲ ನೋಡ್ತಾ ಇರ್ತಾರೆ, ಸುಮ್ಮನೆ ಅದೊಂದು ಬೇಜಾರು ಅವಮಾನ, ನಾವೇ ಇದನ್ನು ಕಿತ್ತಾಡೋದು ಅಂದ್ಬಿಟ್ಟು. ಏನಿಲ್ಲ, ನಮ್ಮ TT ಡ್ರೈವರ್ ಒಬ್ಬರು ಬೆಂಗಳೂರಿಂದ ಬಂದಿರ್ತಾರೆ. ಅವ್ರು ಆ್ಯಕ್ಚುಲಿ ಊಟ ಮಾಡ್ತಾರೆ. ಊಟ ಮಾಡಿಬಿಟ್ಟು ಅವ್ರು ಹೇಳಿರ್ತಾರೆ ಹೋಟ್ಲವ್ರಿಗೆ ಏನಂತ, ನಮ್ಮ ಆಲ್ಮೋಸ್ಟ್ ಅಲ್ಲಿ ಉಡುಪಿ ಹೋಟ್ಲಲ್ಲಿ ನಿಮ್ಮೆಲ್ಲರಿಗೂ ಗೊತ್ತು,
ಡ್ರೈವರ್ಗಳೆಲ್ಲ ಆಲ್ಮೋಸ್ಟ್ ಅಲ್ಲಿಗೆ ಕರ್ಕೊಂಡು ಹೋಗೋದು ಉಡುಪಿ ಹೋಟೆಲ್ಗೆ. ಏನಕ್ಕೆ ಅಂದರೆ ಊಟ ಸಕ್ಕತ್ತಾಗಿ ಕೊಡ್ತಾರೆ, ಅದೊಂದೇ ಒಂದು ಕಾರಣಕ್ಕೆ ಅಂತ. ಊಟ ಎಲ್ಲ ಮಾಡವ್ರೆ ಇವರು ಟಿ ಡ್ರೈವರ್ ಏನು ಹೇಳೋರೆ, ಅಣ್ಣ ಬಿಲ್ಲು ಕಸ್ಟಮರ್ಗೆ ಹಾಕ್ಬೇಡ್ರಿ, ನಾನೇ ಕೊಡ್ತೀನಿ ಬಿಲ್ಲು ಅಂತ ಹೇಳೋರೆ. ಸರಿ ಅಣ್ಣ ಆಯಿತು ಅಂತ ಅವರು ಸಪ್ಲೈಯರು ಅಂದವ್ರೆ. ಇದಾಗಿರೋ ಜಗಳ ಯಾರಿಗೆ, ಸಪ್ಲೈಯರ್ಗೂ ಮತ್ತು ಡ್ರೈವರ್ಗೆ ಆಗಿರೋದು. ಮತ್ತು ಇವ್ರ ಪಾಪ ಬಿಲ್ ತಿಂದ ಊಟ ಎಲ್ಲ ಮಾಡವ್ರೆ, ವಾಟರ್ ಬಾಟ್ಲು ತೊಗೊಂಡವ್ರೆ, ಎಲ್ಲ ಆಯಿತು. ಸಪ್ಲೈಯರ್ ಏನು ಮಾಡ್ಬಿಟ್ಟವನೆ, ಅದು ಅವ್ನ ಮಿಸ್ಟೇಕ್ ಆ್ಯಕ್ಚುಲಿ. ಅದು ಸಪ್ಲೈಯರ್ ಏನು ಮಾಡ್ಬಿಟ್ಟವನೆ, ಬೇರೆ ಊಟದ ಮಾತ್ರ ಬಿಲ್ ಹಾಕೋನೆ, ವಾಟರ್ ಬಾಟಲ್ ಮರ್ತು ಸರಿ ಅಂತ ಬಿಲ್ ಕಟ್ಬಿಟ್ಟು ಇವ್ರು ಬಂದವ್ರು ಆಚೆ ಕಡೆಗೆ. ಡ್ರೈವರು ಯಾರೋ ನಮ್ಮ ಟಿ ಡ್ರೈವರ್ ಆಚೆ ಕಡೆಗೆ ಬಂದವ್ರೆ. ಬಂದಿದ್ದಾದ್ಮೇಲೆ ಏನಾಗೈತೆ, ಅವ್ನು ವಾಟರ್ ಬಾಟಲ್ ಮರ್ತೋಗ್ಬಿಟ್ಟವನು, ಯಾರೋ ಸಪ್ಲೈಯರು ಹಾಕೋದು ಬಿಲ್ಲಲ್ಲಿ ಮೆನ್ಷನ್ ಮಾಡೋದು. ತಿರ್ಗಾ ಓಡ್ ಬಂದ್ಬಿಟ್ಟು ಗಾಡಿ ಹತ್ರ, ಅಣ್ಣ ವಾಟರ್ ಬಾಟಲ್ದು ಬಿಲ್ ಪೇ ಮಾಡಬೇಕಾಯ್ತು ಅಂತ ಅಷ್ಟು ಕೂಲಾಗಿ ಹೇಳಿದ್ರೆ ಏನೂ ಆಗ್ತಾಯಿರಲಿಲ್ಲ. ವಾಟರ್ ಬಾಟಲ್ ಬಿಲ್ ಪೇ ಮಾಡೋ ಅಂದವನೇ. ಅವಾಗಲೂ ಡ್ರೈವರು ತಾಳ್ಮೆ ಒಳಗಡೆ ಹೋಗೋರೆ. ಇದು ಆ್ಯಕ್ಚುಲಿ ನಡೆದಿರೋ ಮ್ಯಾಟ್ರು. ಒಳಗಡೆ ಹೋಗೋರೆ. ಒಳಗಡೆ ಹೋದಾಗ ಏನಾಗೈತೆ, ಇವು ಡ್ರೈವರು ಸರಿ ಆಯ್ತು ತೊಗೊಳಪ್ಪ ಅಂತಂದಾಗ ಅವನೇ ಅಂದಿರಬೇಕು ನೆಕ್ಸ್ಟ್ ಸಪ್ಲೈಯರ್ ಒಂದು ಮಾತು, ನೀವೆಲ್ಲ ಬಿಟ್ಟು ತಿನ್ನೋಕ್ಕೋ, ಅದೇ ಫ್ರೀಯಾಗಿ ತಿನ್ಬಿಟ್ಟು ದುಡ್ಡು ಕಟ್ತಿರು ಹೋಗ್ತಾ ಇರೋದು, ಅದಕ್ಕೆ ನಿಮಗೆ ಹಂಗೆ ಹಿಂಗೆ ಏನೋ ಸ್ವಲ್ಪ ಅಂದವನೇ. ಅದು ಎಕ್ಸಾಕ್ಟಾಗಿ ಏನಂದ ಅಂತ ಗೊತ್ತಿಲ್ಲ, ಯಾಕಂದರೆ ಸ್ಪಾಟಲ್ಲಿ ನಾನು ಇರಲಿಲ್ಲ. ನಾನು ಆಚೆ ಕಡೆ ಬೀಡ ಅಂಗಡಿ ಹತ್ರ ಕೂತಿದ್ದೆ. ಅಲ್ಲಿ ಜಗಳ ಜೋರು ಕಿರ್ಚಾಡ್ದಾಗೆ ನಾನು ಒಳಗಡೆ ಓಡೋಗಿದ್ದು ಏನಾಯ್ತಪ್ಪ ಅಂತ. ನಾನು ಕಸ್ಟಮರ್ಗೆ ಏನೋ ಆಗೋಯ್ತು, ಕಸ್ಟಮರ್ ಜಗಳ ಆಡ್ತಾರೋ ಅಂತ ಟೆನ್ಷನ್ ಒಳಗಡೆ ಹೋದೆ. ನೋಡ್ರೆ ನಮ್ಮ ಡ್ರೈವರು ಸಪ್ಲೈಯರು ಜಗಳ ಆಡ್ತಾಯಿದ್ರು. ಅದಾದಮೇಲೆ ಏನೋ ಅಂದರು ಒಂದು ಮಾತು. ಆಮೇಲೆ ಅವ್ನು ಕೇಳಿದ್ರೆ ಅವನೇನೋ ಕೆಟ್ಟ ಮಾತಲ್ಲಿ ಬೈದ, ಇವನೇನೋ ಬೈದ ಅಂತ ಹಿಂಗೆ ಅಂತಾಯಿದ್ರು. ಬಟ್ ನಾನು ಹೇಳೋದು ಒಂದೇ ಮತ್ತೆ, ನಮ್ಮ ಡ್ರೈವರ್ಗೂ ಅಷ್ಟೇ ತುಂಬ ಪೇಷನ್ಸ್ ಆಗಿರ್ರಿ. ಯಾಕಂದರೆ ನಾವು ಆಚೆ ಬಂದಿರ್ತೀರಿ ದುಡಿಯೋಕ್ಕೆ ಅಂತಲೇ. ಏನೋ ಒಂದು ಮಾತು ಬರುತ್ತೆ, ಒಂದು ಹೋಗುತ್ತೆ, ಹಂಗೆ ಅಂದ್ಬಿಟ್ಟು ಅನ್ಸ್ಕೊಳ್ರಿ ಅಂತ ಹೇಳ್ತಾ ಇಲ್ಲ. ಸಣ್ಣ ಪುಟ್ಟ ಸ್ವಲ್ಪ ಚಿಕ್ಕ ವಿಷಯಕ್ಕೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ರಿ. ಎಲ್ಲಾದ್ರೂ ನಾವು ಗೆರೆ ಕೊಯ್ದಂಗೆ ಆಗಬೇಕು ಅಂತ ಆಗಲ್ಲ. ಇನ್ನೊಂದು ಮೇನ್ ಹೋಟ್ಲ್ ಸಪ್ಲೈಯರ್ ಅವ್ರಿಗೆ, ಡ್ರೈವರ್ ಅಂತ ನಮ್ಮ ತಾಯಣಗೂ ಚೀಪಾಗಿ ನೋಡಬೇಡ್ರಿ. ಏನು ಕಸ್ಟಮರ್ ಬಿಲ್ ಮಾಡ್ತಾರೆ ಅದು ಡಬಲ್ ಬಿಲ್ ಮಾಡೋ ಕೆಪಾಸಿಟಿ ಇರುತ್ತೆ ನಮಗೆ. ಯಾಕಂದರೆ ಬಂದಿರೋದು ಬೇರೆ 10 ರೂಪಾಯಿ 20 ರೂಪಾಯಿ ಆಗಲ್ಲ, 10,000 20,000 ಬಾಡಿಗೆ ಮಾತಾಡ್ಕೊಂಡು ಬಂದಿರ್ತೀರಿ. ನಮಗೇನು ಬಿಲ್ ಕಟ್ಟೋದು ದೊಡ್ಡ ಮ್ಯಾಟ್ರ್ ಅಲ್ಲ. ಅದಕ್ಕೇನು ಹೇಳ್ತಾ ಇರೋದು, ಮಾತಾಡ್ಬೇಕಾದ್ರೆ ಜ್ಞಾನ ಇದ್ದು ಕರೆಕ್ಟಾಗಿ ಮಾತಾಡ್ರಿ. ನೀವು ಹೋಟ್ಲ್ ಓನರೇ ಆಗಿರ್ಬೋದು, ಕರೆಕ್ಟಾಗಿ ಮಾತಾಡ್ರಿ. ಯಾಕಂದರೆ ನಾವು ಕರ್ಕೊಂಬಂದ್ರೆ ನಿಮ್ಗೆ ಬಿಸ್ನೆಸ್ ಆಗೋದು. ನೀವು ಹೋಟ್ಲ್ ಐತೆ ಅಂತ ಬಿಸ್ನೆಸ್ ಆಗಲ್ಲ. ಅದು ಅವ್ರನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಅದಕ್ಕೇ ನಿಮಗೂ ಅಷ್ಟು ಹೇಳ್ತಾ ಇರೋದು, ಮಾತು ಬರುತ್ತೆ ಒಂದು ಮಾತು ಹೋಗುತ್ತೆ. ಕರೆಕ್ಟಾಗಿ ಮಾತು ಮಾತ್ರ ಕರೆಕ್ಟಾಗಿ ಮಾತಾಡಿ. ಗುರು ವಾಟರ್ ಬಾಟ್ಲಿಂದು ಬಿಲ್ ಪೇ ಮಾಡಿಲ್ಲ, ಆ್ಯಡ್ ಮಾಡಿಲ್ಲ, ಅದು 20 ರೂಪಾಯಿ ಐತೆ ಕಟ್ಬಿಡು ಅಂತಂದ್ರೆ ನೀನು ಕಟ್ಟಲ್ಲ. ಅವನು ತಿಂದಿರೋ 80 ರೂಪಾಯಿ ಮೀಲ್ಸ್, ಅವನು 80 ರೂಪಾಯಿನ ಕೊಟ್ಟವ್, ನೀನು 20 ರೂಪಾಯಿ ಕೊಡೋದು ದೊಡ್ಡ ವಿಷಯ ಅವನಿಗೆ. ಅದನ್ನು ಅರ್ಥ ಮಾಡ್ಕೊಳ್ರಿ. ಕರೆಕ್ಟಾಗಿ ಕೇಳಿದರೆ ಅವನ ಒಂದು ಈ ಗಲಾಟೆನೇ ಆಗ್ತಾ ಇರಲಿಲ್ಲ. ಅಲ್ಲಿ ಎಲ್ಲ ನನಗೆ ಇನ್ನೊಂದೇನು ಬೇಜಾರಾಗಿದ್ದರೆ, ಅಷ್ಟು ಜನ ಕಸ್ಟಮರ್ ಮುಂದೆ ಡ್ರೈವರು ಸಪ್ಲೈಯರ್ ಜಗಳ ಆಡ್ದಂಗೆ ಆಗೋಯ್ತದು. ಸ್ವಲ್ಪ ಬೇಜಾರಾಯಿತು. ಬಟ್ ಕೈ ಮಿಲಾಯಿಸ್ಕೊಂಡಿದ್ರು, ಬಟ್ ಯಾರೂ ಹೊಡಿಲಿಲ್ಲ. ಎತ್ತಕ್ಕೆ ಬಂದುಬಿಟ್ಟಿದ್ರು ಪಾಪ. ನಾವೊಂದು 6-7 ಜನ ಇದ್ರಿ ಡ್ರೈವರ್ಗಳು, ಎಲ್ಲ ಬಿಡಿಸ್ಬಿಟ್ರಿ. ಅವ್ರನ್ನೊಂದು 3 ಜನ, ಇವ್ರನ್ನೊಂದು 3 ಜನ ಕರ್ಕೊಂಬಂದ್ಬಿಟ್ರಿ. ಆಮೇಲೆ ಮಿಕ್ಕಿದ ಸಪ್ಲೈಯರ್ಗಳು ಅವರು ಅಷ್ಟೇ, ಅವರು ಏನೂ ಮಾತಾಡಲಿಲ್ಲ. ಅವರೊಬ್ಬರೇ ಜಗಳ ಆಡಿದ್ದು, ಸುಮ್ಮನೆ ಆಗ್ಬಿಟ್ಟು. ಏನು ಮಾಡೋಕ್ಕಾಗಲ್ಲ, ಅವಾಗ ಹಿಂಗೆ ಆಟಾಡ್ತಾರೆ ಸಣ್ಣ ಪುಟ್ಟಗಳು. ಕಸ್ಟಮರ್ ಬರಲಿ, ಬಂದಮೇಲೆ ಸೀದಾ ಕರ್ಕೊಂಡು ನಮ್ಮ ಮೌಂಟೇನ್ ವ್ಯೂ ಕಾಫಿ ಒಂದು ಇದೈತೆ, ಕಾಫಿ ಪ್ಲಾಂಟೇಷನು, ಅಲ್ಲಿ ಕರ್ಕೊಂಡೋಗೋಣ ಅನ್ನೋ ಪ್ಲ್ಯಾನು. ಸೇಮ್ ಇದೇ ಥರ ಟಿ ಅದನ್ನು ಅವ್ರದ್ದು, ಅವರೇ ಏನಪ್ಪ ಗೊತ್ತಿಲ್ಲ, ನೋಡೋಣ. ಬಂದಮೇಲೆ ಸೀದಾ ಕರ್ಕೊಂಡೋಗಿ ಮೌಂಟೇನ್ ವ್ಯೂ ಹತ್ರ ಬಿಡೋದೆ. ನೆಕ್ಸ್ಟು ನೀನೆಲ್ಲೂ ಹೋಗ್ತಾ ಇಲ್ಲ, ಅದು ಮುಗಿಸ್ಕೊಂಡು ಡೈರೆಕ್ಟಾಗಿ ರೂಮ್ಗೆ ಹೋಗ್ಬಿಡೋದೆ. ಅವರು ನಮ್ಮ ಸಬ್ಸ್ಕ್ರೈಬರು ನಮ್ಮ ಇಲ್ಲಿ ಮೌಂಟೇನ್ ವ್ಯೂ ಕಾಫಿ ಪ್ಲಾಂಟೇಷನ್ ಹತ್ರ ಸಿಕ್ಕೋರೆ, ನೋಡ್ತಾ ಇರ್ಬೋದು. ಮಾತಾಡ್ಸಿದ್ರು, ಹೊಡ್ತವ್ರೆ. ಟಾಟಾ ಬೈ ಬೈ ಹೇಳೋ ಅಣ್ಣ, ಬೈ ಬೈ. ಇವತ್ತು ಬಂದವರು ಅವರು ಮಡಿಕೇರಿಗೆ. ರಾಜಾ ಸೆಟ್ ವ್ಯೂ ಪಾಯಿಂಟಿಂದ ನಾವು ಡೈರೆಕ್ಟಾಗಿ ಬಂದಿರೋದೆ ಮೌಂಟೇನ್ ವ್ಯೂ ಕಾಫಿ ಪ್ಲಾಂಟೇಷನ್ ಹತ್ರ. ನಮ್ಮ ಬಲರಾಮ್ ನಲ್ಲವನೇ. ಇಲ್ಲಿ ಆಲ್ಮೋಸ್ಟ್ ಅದು ಎಲ್ಲ ಓಡ್ ಗಾಡಿಗಳು ಬರ್ತವೆ. ಏನಕ್ಕಪ್ಪ ಅಂತಂದರೆ ಪ್ಲೇಸ್ ಅಷ್ಟು ಚೆನ್ನಾಗೈತೆ, ಕಸ್ಟಮರ್ಗೆ ತೋರ್ಸೋಣ ಅಂತ. ನಮ್ಮ ಅಣ್ಣವರೆಲ್ಲ ಇಲ್ಲಿ ನಿಂತವ್ರೆ, ಫುಲ್ಲು ಜಾಲಿ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಇಲ್ಲಿದ್ದೀರಿ. ಯಾಕಂದರೆ ಕಸ್ಟಮರ್ ಬರೋದು ಮಿನಿಮಮ್ 3/4 ಗಂಟೆ ಆಯ್ತದೆ. ಏನಂತ ಅಣ್ಣ 2 ಹೊತ್ತಲ್ಲಿ ಏನಣ್ಣ ಹೇಳ್ರಿ. ಅಣ್ಣವ್ರು ಮೈಸೂರಿಂದ ಬಂದಿರೋದು, ತಾವೇರ ಅವ್ರದ್ದು ಗಾಡಿ. ನಮ್ಮ ಅಣ್ಣವ್ರದ್ದು ಇವಾಗ ಗಂಟೆ ಓಡಿಸಿದ್ದೀನಿ ಸಬ್ಸ್ಕ್ರೈಬ್ ಮಾಡಿಸ್ಬಿಟ್ಟು. ಅಣ್ಣವ್ರು ಬೆಂಗಳೂರಿಂದ ಬಂದವ್ರೆ 6 ದಿವಸ ಟ್ರಿಪ್ಪು. ನಾಳೆ ಅವ್ರು ಚೆಕ್ಔಟಾಗಿ ಊಟಿಗೆ ಹೋಗ್ತವ್ರೆ. ಅಣ್ಣವರು ಮೈಸೂರು ಇವತ್ತು ವಾಪಸ್ಸಿಂದು ನಾಳೆ ಅಣ್ಣವ್ರದ್ದು. ನಮ್ಮದು ನಾಳೆ ಬೆಳಗ್ಗೆ ಎದ್ದು ಸೀದಾ ಎಲ್ಲೂ ನೋಡಲ್ಲಂತೆ, ಡೈರೆಕ್ಟು ಬೆಂಗಳೂರು KSR ರೈಲ್ವೆ ಸ್ಟೇಷನ್ ಹತ್ರ ಡ್ರಾಪ್ ಮಾಡಿಬಿಟ್ಟು ಶಿಸ್ತಾ ಮನೆಗೆ ಹೋಗೋದು. ಟೈಮ್ ಪಾಸ್ ಮಾಡೋಣ ಬರ್ರಿ. ಇಲ್ಲಿ ಬಂದರೆ ಡ್ರೈವರ್ಗಳಿಗೆ ಕಾಫಿ ಟೀ ವ್ಯವಸ್ಥೆ ಎಲ್ಲ ಇರ್ತದೆ. ಇಲ್ಲಿಗೆ ಬರ್ರಿ, ಚೆನ್ನಾಗಿ ನೋಡ್ಕೊಂತಾರೆ ನಿಮ್ಮನ್ನು. ಸ್ನೇಹಿತರೆ, ಕಸ್ಟಮರ್ನ ಮೌಂಟೇನ್ ವ್ಯೂ ಇದರಿಂದ ಸೀದಾ ಕರ್ಕೊಂಬಂದು ರೂಮ್ ಕಡೆ ಹೋಗ್ತಾ ಇದ್ದೆ. ಬಟ್ ನೆನ್ನೆ RR ಕೆಫೆ ಅಂತ ಇಲ್ಲೊಂದು ಅದು ಚಿಕ್ಕದೊಂದು ಟೀ ಅಂಗಡಿ ಇದೆ, ಟೀ ಕಾಫಿ ಅಂಗಡಿ. ಇಲ್ಲಿ ನೆನ್ನೆ ಬಂದ್ಬಿಟ್ಟು ಕಾಫಿ ಕುಡ್ಕೊಂಡೋದು, ಅದು ಸರಿ ಟೀ ಕುಡ್ಕೊಂಡೋದ್ರು. ಅದು ನೋಡ್ಬಿಟ್ಟು ಸರ್ ನಿನ್ನೆ ಎಲ್ಲಿ ಟೀ ಕುಡಿದ್ರು ಅಲ್ಲೇ ನಿಲ್ಲಿಸಿ ಸೈಡ್ ಹಾಕಿ ಟೀ ಕುಡಿಬೇಕು, ಸಖತ್ತಾಗಿತ್ತು ಅಂದರು. ಬಟ್ ನಾನು ಟ್ರೈ ಮಾಡಿದೆ, ಕ್ರೇಜಿ ತಂದ್ಕೊಳ್ರಿ ಟೀ ಇಲ್ಲಂತೂ. RR ಕೆಫೆ ಅಂತ ಯಾರನ್ನ ಟ್ರೈ ಮಾಡಿದ್ರೆ ದಯವಿಟ್ಟು ಟ್ರೈ ಮಾಡಿ. ಸಖತ್ತಾಗಿ ಕೊಟ್ಟಿದ್ದ ಕಾಫಿ ಟೀ. ಬೆಳಗ್ಗೆ ಕಾಫಿ ಚೆನ್ನಾಗಿರುತ್ತೆ, ಮಧ್ಯಾಹ್ನ ಸಾಯಂಕಾಲ ಟೀನೂ ಸಖತ್ತಾಗಿರುತ್ತೆ.
ಇವಾಗ ಬೇರೆ ಏನೂ ಪ್ಲ್ಯಾನ್ಸ್ ಇಲ್ಲ ಅಂತ ಡೈರೆಕ್ಟಾಗಿ ಹೋಗಿ ರೂಮ್ಗೆ ಬಿಡ್ತಾರೆ. ಫುಲ್ಲು ಟಯರ್ಡ್ ಆಗಿಬಿಟ್ಟಾರೆ ಮಕ್ಕಳು, ಆಲ್ರೆಡಿ ಮಲ್ಕೊಂಬಿಟ್ಟಾರೆ ಪಾಪ ಇಬ್ಬರು. ಇವಾಗ ಹೋಗಿ ರೂಮ್ ಹತ್ರ ಬಿಟ್ಬಿಟ್ಟು ನಾವು ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿಕೊಂಡು ಇವತ್ತು RCB ಮ್ಯಾಚ್ ಐತೆ. ದೇವ್ರ ಹತ್ರ ಎಲ್ಲರೂ ಬೇಡ್ಕೊಳ್ರಿ ನಮ್ಮ ಸಬ್ಸ್ಕ್ರೈಬರ್ಸು, ಹಿಂಗನಾ ಮಾಡಿ ಬೆಂಗಳೂರೇ ಗೆಲ್ಲಬೇಕು ಅಂದರೆ RCBನೇ ಗೆಲ್ಲಬೇಕು. GT ಇರೋದು ದೇವ್ರ ಹತ್ರ ನಾನು ಎಲ್ಲ ಥರ ಬೇಡ್ಕೊಂಬಿಟ್ಟಿದ್ದೀನಿ. ಈ ಸರಿನೂ ಬೆಂಗಳೂರೇ ಗೆಲ್ಲಪ್ಪ ಅಂತ. ನೋಡೋಣ ಏನು ಮಾಡ್ತಾರೋ, ಚೆನ್ನಾಗಿ ಆಡಲಿ ಅಂತ ಎಲ್ಲರೂ ಅನ್ಕೊತಾ ಇದ್ದೀನಿ. ಚೆನ್ನಾಗಿ ಆಡ್ತಾರೆ ಅನ್ಕೊತಾ ಇದ್ದೀನಿ. ನೋಡೋಣ, ಎಲ್ಲ ದೇವ್ರಿಗೆ ಬಿಟ್ಟಿರೋದು, ಆಮೇಲೆ ಅವ್ರ ಪ್ಲೇಯರ್ಸಿಗೆ ಬಿಟ್ಟಿರೋದು. ಇವಾಗ ಸದ್ಯಕ್ಕೆ ಎಲ್ಲ ಟೀ ಕುಡ್ಕೊಂಡು ಸೀದಾ ರೂಮ್ಗೆ ಹೋಗಿ ಡ್ರಾಪ್ ಮಾಡೋಣಂತೆ. ಸ್ನೇಹಿತರೆ ಫೈನಲಿ ಎಲ್ಲ ಮುಗಿಸ್ಕೊಂಡು ಮಡಿಕೇರಿ ಏನು ನಡೀತಾ ಪ್ಲೇಸಸ್ ಯಾವ್ದು ನೋಡ್ಬೇಕು ಅಂದ್ಕೊಂಡ್ರೆ ಕಸ್ಟಮರ್ ಅದನ್ನೆಲ್ಲ ತೋರಿಸಿ ಸೀದಾ ಕರ್ಕೊಂಡು ವಾಪಸ್ಸು ಅದೇ ರೂಮ್ಸ್ ಹತ್ರ ಕರ್ಕೊಂಡು ಡ್ರಾಪ್ ಮಾಡಿದ್ದೀನಿ. ಒಂದು ರೇಂಜಿಗೆ ಮಳೆನೂ ಬಿತ್ತು ಅಂದ್ಕೊಳ್ರೆ, ಅಷ್ಟೊತ್ತೇನು ವೀಡಿಯೋ ಮಾಡಲಿಲ್ಲ. ಫುಲ್ ಮಳೆ ಬಿದ್ದು ಆಲ್ರೆಡಿ ನಮ್ಮ ಡ್ರಾಮ ಫುಲ್ಲು ನೆಂದೋಗನೆ. ಇವಾಗ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಗಾಡಿಗಳು ಖಾಲಿಯಾಗಿ ಬೆಂಗಳೂರು ಕಡೆ ಹೋಗ್ತಾ ಇದೆ. ಯಾಕಂದರೆ ಇವತ್ತು ಭಾನುವಾರ ಸಾಯಂಕಾಲ ಆ ಕಾರಣದಿಂದ ಆಲ್ಮೋಸ್ಟ್ ಎಲ್ಲ ಗಾಡಿಗಳು ಚೆಕ್ಔಟ್ ಆಗ್ತಾವೆ. ಹೋಗ್ತಾನೆ ಆವಾಗಲಿಂದ ಈ ಕಡೆಯಿಂದ ಬರೋದು ಗಾಡಿಗಳು ಕಮ್ಮಿ ಆಗಿಬಿಟ್ಟಿದೆ. ನೋಡ್ತಾ ಇರ್ಬೋದು, ಎಲ್ಲ ಹೋಗ್ತಾನೆ ಕಂಟಿನ್ಯೂಸ್ ಆಗಿ. ಈ ಕಡೆಯಿಂದ ಹೋಗೋದು ಕಮ್ಮಿ ಆಗಿಬಿಟ್ಟಿದೆ ಗಾಡಿಗಳು. ಇವತ್ತು RCB ಮ್ಯಾಚ್ ಇರೋ ಕಾರಣ ಇನ್ನೂ ಡ್ರೆಸ್ ಚೇಂಜು ಮಾಡಲಿಲ್ಲ. ಆಮೇಲೆ ಊಟಕ್ಕೆ ಹೋಗಬೇಕು ಅಂದರೆ ಕಸ್ಟಮರು, ಆ ಕಾರಣಕ್ಕೆ ಒಳಗಡೆ ನೋಡ್ತಾ ಇರ್ಬೋದು ನೀವು. ಆಲ್ರೆಡಿ ಆನ್ ಮಾಡ್ಕೊಂಡು ಕೂತಿದ್ದೀನಿ, ನೋಡ್ತಾ ಇದ್ದೀನಿ ಒಂದು ಮ್ಯಾಚು. ಜಸ್ಟ್ ಗಿಲ್ ಔಟ್ ಆದ ಇವಾಗ ಕ್ಯಾಚು ಏಜಲ್ವುಡ್ ಬೌಲಿಂಗೆ. ಫುಲ್ ಜಾಲಿ ಅನ್ಕೊಳ್ರಿ RCB ವೈಬು. ಬಟ್ ಹೆಂಗನ ಮಾಡಲಿ ಈ ಸರಿ ಕಪ್ಪು ಇದು ಸೀರೆನೂ ನಮ್ಮದು, ಈ ಸರಿನೂ ನಮ್ಮದೇ ಕಪ್ಪಾಗಬೇಕು ಅಂತ ನಾನು ಅನ್ಕೊತಾ ಇದ್ದೀನಿ. ನೋಡೋಣ ಏನಾಗುತ್ತೋ. ಕಸ್ಟಮರು 8:30 ಹಂಗೆ ಹೋಗೋಣ ಸರ್ ಊಟಕ್ಕೆ ಅಂತ ಹೇಳಿದ್ರೆ. ಸೇಮ್ ನೆನ್ನೆ ಯಾವುದು ರಾಘವೇಂದ್ರಕ್ಕೆ ಹೋಗಿದ್ರು ಅದೇ ರಾಘವೇಂದ್ರ ಹೋಟ್ಲಿಗೆ ಹೋಗೋಣ ಅಂತಂದವ್ರೆ. ಬನ್ನಿ, ಅಷ್ಟೊತ್ತರೆಗೂ ಏನೂ ಮಾಡೋಕ್ಕೆ ಕೆಲಸ ಇಲ್ಲ, ಕೂತ್ಕೊಂಡು ಮ್ಯಾಚ್ ನೋಡ್ಕೊಂಡು ಕೂತ್ಕೊಳ್ಳೋಣ. ಬಟ್ ಒಳ್ಳೆ ಇದು ಅಂದ್ಕೊಳ್ರಿ, ಸಗದಾಗೈತೆ ಇದು. ಇಲ್ಲೇ ವ್ಯೂ ಹಾಕ್ಕೊಂಡು ಹಿಂಗೆ ನೆಮ್ಮದಿ ಕೂತ್ಕೊಂಡು ನೋಡ್ತಾ ಇದ್ದೀನಿ. ಸೀಟ್ ಬೆಂಡ್ ಮಾಡ್ಕೊಂಡು ಬೆಸ್ಟ್ ಅಂದ್ಕೊಳ್ರಿ. ಸ್ನೇಹಿತರೆ ನಮ್ಮ ಕಸ್ಟಮರ್ನ ಅದೇ ರಾಘವೇಂದ್ರ ಹೋಟ್ಲಿಗೆ ಹೋಗಿ ಡ್ರಾಪ್ ಮಾಡಿಬಿಟ್ಟು ಅಲ್ಲಿ ಊಟ ಮಾಡ್ತಾವ್ರೆ. ನಂದು ಪಟ್ಪಟ ಊಟ ಮುಗಿಸ್ಬಿಟ್ಟು ಡೈರೆಕ್ಟ್ CNG ಬಂಕ್ ಹತ್ರ ಬಂದಿದ್ದೀನಿ. ಇಲ್ಲಿ ಫಿಲ್ ಮಾಡಿಸ್ಬಿಟ್ರೆ ನನಗೆ ಆಲ್ಮೋಸ್ಟ್ ಕೆಂಗೇರಿವರೆಗೂ ಹೋಗ್ಬಿಡ್ಬೇಕು ಅನ್ನೋ ಪ್ಲ್ಯಾನ್ ಹೇಳಿದ್ದೀನಿ. ಯಾಕಂದರೆ 200 ಪಕ್ಕ ಐತೆ ಪ್ರೆಷರು. ಇಲ್ಲಿ ಕಂಪ್ರೆಸರ್ ಬೇರೆ ಆನ್ ಮಾಡೋರೆ, ಪಕ್ಕ ಹೋಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಐತೆ. ನೋಡಬೇಕು. ಆಲ್ರೆಡಿ ಅರ್ಧ ಟ್ಯಾಂಕ್ ಇತ್ತು, ಯಾವಾಗ ಹಾಕ್ಸಿದ್ದು ಇವತ್ತು ಬೆಳಗ್ಗೆ ಹಾಕಿಸ್ಕೊಳೋದೆ ಇಲ್ಲೇ ಸೇಮ್ ಬಂಕಲ್ಲೇ. ಇದು ಬಿಟ್ಟರೆ ಯಾವುದು ಬಂಕಿಲ್ಲ ಬಿಡಿ, CNG ಬಂಕು. ಬೆಳಗ್ಗೆ ಹಾಕಿಸ್ಕೊಂಡೋಗಿದೆ, ಮತ್ತೆ ತಿರ್ಗಾ ವಾಪಸ್ ಹಾಕಿಸ್ಕೊತಾ ಇದ್ದೀನಿ. ಬೆಳಗ್ಗೆ ಹೋಗ್ಬಿಟ್ಟು ಎಲ್ಲ ನೋಡ್ಕೊಂಡು ವಾಪಸ್ ಬರೋಷ್ಟಕ್ಕೆ ಇನ್ನೂ ಅರ್ಧ ಟ್ಯಾಂಕ್ ಇತ್ತು, ತಿರ್ಗಾ ಇವಾಗ ಹಾಕಿಸ್ತಾ ಇದ್ದೀನಿ. ಯಾಕಂದರೆ ಬೆಳಗ್ಗೆ ಮತ್ತೆ ಎಲ್ಲೂ ಇಳಿಸೋದು ತಲೆನೋವಿರಲ್ಲ ಕಸ್ಟಮರ್ನ. ಡೈರೆಕ್ಟು ಮೈಸೂರಿಂದ ಹಂಗೆ ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ ಹತ್ಬಿಟ್ಟು ಹೋಗ್ತಾ ಇರೋದೆ. ನೋಡೋಣ ಎಲ್ಲಿವರೆಗೂ ಬರುತ್ತೆ ಏನು ಕತೆ ಅಂತ ಪ್ರತಿಯೊಂದು ಅಪ್ಡೇಟ್ ಮಾಡ್ತೀನಿ. ಒಳ್ಳೆ ವೆಜ್ ಹೈದ್ರಾಬಾದಿ ಬಿರಿಯಾನಿ ತಿನ್ಕೊಂಡೆ, ಕ್ರೇಜಿ ಎತ್ತು ಅಂದ್ಕೊಳ್ರಿ. ಪಟ್ಪಟ ತಿನ್ಕೊಂಡು CNG ಹಾಕ್ಸ್ಬೇಕಂತ ಗೊತ್ತಿತ್ತು. ಇನ್ನು ಅವರು ಪಾಪ ಕಾಯ್ಕೊಂಡಿರ್ತಾರೆ. ಹಾಕಿಸ್ಕೊಂಬಂದಿದ್ದೀನಿ. ಟೋಟಲಾಗಿ 372 ರೂಪಾಯಿ ಹಿಡ್ದೈತೆ. ಸಾಕು, ಆರಾಮಾಗಿ ಹೋಗುತ್ತೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ಆಲ್ರೆಡಿ ಅರ್ಧ ಟ್ಯಾಂಕ್ ಇತ್ತು ಆ ಕಾರಣದಿಂದ. ಬನ್ನಿ ಪೇ ಮಾಡ್ಬಿಟ್ಟು ಹೋಗೋಣ. ಕರೆಕ್ಟಾಗಿ ಹೋಗಿ CNG ಎಲ್ಲ ಹಾಕಿಸ್ಕೊಂಡು ಬರೋಷ್ಟೊತ್ತಿಗೆ ನಮ್ಮ ಕಸ್ಟಮರು ಆಲ್ಮೋಸ್ಟ್ ಅಲ್ಲಿ ರೆಡಿಯಾಗಿ ಆಚೆ ನಿಂತವ್ರೆ. ಇವಾಗ ಕರ್ಕೊಂಡೋಗಿ ಸೀದಾ ಹೋಮ್ ಸ್ಟೇ ಹತ್ರ ಡ್ರಾಪ್ ಮಾಡೋದು, ಅದೇ ರೂಮ್ಸ್ ಹತ್ರ ಡ್ರಾಪ್ ಮಾಡ್ತಾರದೆ. ಡ್ರಾಪ್ ಮಾಡಿಬಿಟ್ಟು ನಮ್ಮ RCB ಮ್ಯಾಚು ಹಂಗೆ ಕಂಟಿನ್ಯೂ ಮಾಡೋದು. 155 ಹೊಡೆದವ್ರೆ, 156 ಟಾರ್ಗೆಟು. ಒಳ್ಳೆ ಕ್ರೇಜಿ ಮ್ಯಾಚ್ ಅಂದ್ಕೊಡ್ರಿ. ಬಟ್ 100% ಈ ಸರಿ ಕಪ್ಪು ನಮ್ಮದೇ ಆಗೋಗೈತೆ. ಯಾಕಂದರೆ ಚೇಸ್ ಮಾಡಾಕ್ತಾರೆ 150 ಇವ್ರಿಗೆ ದೊಡ್ಡ ಮಹಾ ಅಲ್ಲ, ಹೊಡೆದು ಬಿಸಾಕ್ತಾರೆ ಅನ್ಕೊತೀನಿ. ಬನ್ನಿ ಡೈರೆಕ್ಟ್ ಹೋಗ್ಬಿಟ್ರು ರೂಮ್ ಹತ್ರ ನಿಮ್ಮದೇ ರೆಸ್ಟ್ ಮಾಡ್ಕೊಂಡು ಆರಾಮಾಗಿ ಮ್ಯಾಚ್ ನೋಡೋಣ. ಸ್ನೇಹಿತರೆ ಟೈಮ್ ಬಂದು ಆಲ್ಮೋಸ್ಟ್ 11:30 ಆಗ್ತಾಯಿದೆ. RCB ಫೈನಲಿ ಗೆದ್ದೇ ಬಿಡ್ತು. 2ನೇ ಸರಿ ಕೂಡ ಈ ಸಲ ಕಪ್ ನಮ್ಮದೇ ಆಗೈತೆ. ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ. ನಿದ್ದೆ ಬಂದ್ರೂ ಫುಲ್ ಟಯರ್ಡ್ ಆಗಿಬಿಟ್ಟಿದೆ ಇವತ್ತು ಓಡಾಡಿ. ಆದ್ರೂ ಫುಲ್ ಮ್ಯಾಚ್ ನೋಡಲೇಬೇಕು ಅಂತ ಫುಲ್ ಮ್ಯಾಚ್ ಕೂತ್ಕೊಂಡು ನೋಡಿ ಇವಾಗ ಲಾಗ್ ಶೂಟ್ ಮಾಡಿದೆ. ಮ್ಯಾಚೆಲ್ಲ ಆದಮೇಲೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ. ಅಪ್ಪ ಫೈನಲ್ಲಿ 2 ಸರಿ ಗೆದ್ದಂಗೆ ಆಗೋಯ್ತು. ಯಾರ್ಯಾರು ನಮ್ಮ RCBನ ಯಾವ್ಯಾವ ರೇಂಜಿಗೆ ಟ್ರೋಲ್ ಮಾಡಿದ್ರು ಎಲ್ಲ ಬರ್ನಲ್ಲಿ ಎತ್ಕೊಂಡು ರೆಡಿ ಆಗಿಬಿಡ್ರಿ ಹಚ್ಕೊಳಕ್ಕೆ. ಆಲ್ರೆಡಿ ನಮ್ಮದು ಗೆದ್ದಾಯಿತು. ಇನ್ಯಾವನು ಮಾತಾಡೋಂಗಿಲ್ಲ. ನಮ್ಮ ಹತ್ರ 5 ಕಪ್ ಐತೆ, 4 ಕಪ್ ಐತೆ, 3 ಕಪ್ ಐತೆ ಅಂತ. ನಮ್ಮ ಹತ್ರನೂ 2 ಕಪ್ ಐತೆ ಇವಾಗ. ಅಷ್ಟೇ. ಇಲ್ಲಾಗ ನಿಲ್ಗೆ ಎಂಡ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ನಮ್ಮ ಬಲರಾಮನ AC ಆನ್ ಮಾಡಿ ಫ್ಯಾನು ಎಲ್ಲ ಚಾರ್ಜೆಲ್ಲ ಹಾಕಿಟ್ಟಿದ್ದೀನಿ. ಯಾಕಂದರೆ ಮಲ್ಗೋ ಸಮಯ. ನಾಳೆ ಬೆಳಗ್ಗೆ ಒಂದು 10 ಗಂಟೆಗೆ ಚೆಕ್ಔಟ್ ಆಗ್ತಾರಂತೆ ಕಸ್ಟಮರು. 10 ಗಂಟೆಯಿಂದ ಸೀದಾ ನಾಷ್ಟ ಇಷ್ಟ ಮಾಡಿಕೊಂಡು ಸೀದಾ ಬೆಂಗಳೂರು ಕಡೆ ಹೊಡ್ತಾರದು. ಆ ಕಾರಣಕ್ಕೆ ಇಲ್ಲಾಗ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಸಿಗೋಣ ಮತ್ತಿನ ವೀಡಿಯೋಗಳಲ್ಲಿ. ಬಟ್ ಲಾಸ್ಟ್ ಪಾರ್ಟ್ ಸೆಟ್ಲ್ಮೆಂಟ್ದು ಎಲ್ಲ ನಿಮಗೆ ಹೇಳ್ತೀನಿ, ಎಷ್ಟಾಯಿತು ಕಿಲೋಮೀಟ್ರ್ ಎಷ್ಟು ಏನಿರುತ್ತೆ ಅಂತ. ಲಾಸ್ಟ್ ವೀಡಿಯೋದಲ್ಲಿ ಅಂದರೆ ನಾನು ಗೋಕರ್ಣ ಹೋಗಿ ಬಂದಿದ್ದಲ್ಲ 4 ದಿವಸ, ಅದು ರೌಂಡ್ ಟ್ರಿಪ್ಪು, ಕರಾವಳಿ ರೌಂಡ್ ಟ್ರಿಪ್ಪು. ಅದರಲ್ಲೂ ಅಷ್ಟೇ ತುಂಬ ಜನ ಕೇಳಿದ್ರಿ ಕಮೆಂಟ್ಸಲ್ಲಿ, ಬ್ರದರ್ ಸೆಟ್ಲ್ಮೆಂಟ್ ಏನು ಹೇಳಲಿಲ್ಲ ನೀವು, ಅಮೌಂಟ್ ಎಷ್ಟಾಯಿತು ಏನು ಕತೆ ಅಂತ. ಆ ಟ್ರಿಪ್ಪು ನಾನು ಮಿಸ್ ಮಾಡಿಬಿಟ್ಟು ಹೇಳೋದು. ಕಮೆಂಟ್ಸಲ್ಲೂ ನಾನು ರಿಪ್ಲೈ ಕೊಡ್ಲಿಕ್ಕಾಗಲಿಲ್ಲ. ಮತ್ತೆ ಹೇಳೋದು ಅದು ತಪ್ಪಾಗಿಬಿಡುತ್ತೆ ಅಂದ್ಬಿಟ್ಟು
ಈ ವಿಡಿಯೋದಲ್ಲಿ ಮಿಸ್ ಮಾಡ್ದಿರಾ ನಾನು ಪ್ರತಿಯೊಂದು ಎಲ್ಲ ಅಪ್ಡೇಟ್ ಕೊಡ್ತೀನಿ. ಎಷ್ಟಾಯಿತು, ಎಷ್ಟು CNG ಖರ್ಚಾಗೈತೆ, ಟೋಲ್ ಎಷ್ಟು ಹೋಯ್ತು, ಎಲ್ಲ ಪ್ರತಿಯೊಂದು ಡೀಟೇಲಾಗಿ ಹೇಳ್ತೀನಿ. ಹಂಗೆ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋಲಿ. ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.